ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ತುಂಬ ದಿನ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ. ಈ ರೀತಿ ಒಂದು ಕಂಟೆಂಟ್ನ ಎಲ್ಲರೂ ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ನಾನು ಕೂಡ ಶೂಟ್ ಮಾಡಿ ಇಟ್ಟಿದ್ದೆ, ತುಂಬ ಹಿಂದೆ ಶೂಟ್ ಮಾಡಿಟ್ಟಿದ್ದೆ. ಇವತ್ತು ಅಪ್ಲೋಡ್ ಮಾಡಿಬಿಟ್ಟೆ. ಅದು ಏನಂದರೆ ನನ್ನ ಜ್ಯುವೆಲ್ಲರಿ ವ್ಲಾಗ್. ನನ್ನ ಹತ್ರ ಜ್ಯುವೆಲ್ಲರೀಸ್ ತುಂಬಾ ಉಂಟು. ನನಗೆ ಸ್ವಲ್ಪ ಅದನ್ನು ಕಲೆಕ್ಟ್ ಮಾಡೋ ಹುಚ್ಚು ಜಾಸ್ತಿ. ಹುಚ್ಚು ಅಂತಲೇ ಹೇಳ್ತೀನಿ ನಾನು ಅದನ್ನು. ಅದು ಸಿಕ್ಕಾಪಟ್ಟೆ ಇದೆ ನನ್ನ ಹತ್ರ. ಸೊ ಅದರಲ್ಲಿ ಇದು ಸ್ವಲ್ಪ ಅಂದರೆ ಒಮ್ಮಿನ ಒಂದು 8-9 ನೆಕ್ ಪೀಸ್ಗಳಿದ್ದಾವೆ, ಅಂದರೆ ನೆಕ್ಲೆಸ್ಗಳು. ಸೊ ಅದನ್ನು ಶೂಟ್ ಮಾಡಿದ್ದೆ. ಫಸ್ಟ್ ಒನ್ ಇದು ಮರಾಠಿ ಲುಕ್ಕಿಗೆ ಸೂಟ್ ಆಗುತ್ತೆ. ನಾನು 1-2 ಸಲ ವೇರ್ ಮಾಡಿದ್ದೀನಿ ಅಷ್ಟೇ. ಎಲ್ಲೂ ಹೋಗೋದಿಲ್ಲ. ಜ್ಯುವೆಲ್ಲರಿ ಕಲೆಕ್ಟ್ ಮಾಡೋ ಹುಚ್ಚೇನೋ ಜಾಸ್ತಿನೇ ಇದೆ. ಅದನ್ನು ಇದು ಏನಂತಾರೆ, ಸ್ಟೈಲ್ ಏನು ಮಾಡೋದಿಲ್ಲ. ಅದನ್ನ ಹಾಕಿ ಮನೆಯಲ್ಲೇ ಇರ್ತೀನಿ. ಎಲ್ಲಿ ಯಾವಾಗ ಹೋದರೂ ಇವುಗಳನ್ನು ವೇರ್ ಮಾಡೋದಿಲ್ಲ. ಸ್ಟಿಲ್ ಅದನ್ನು ತೊಗೊಳ್ಳೋ ಆಸೆ ಜಾಸ್ತಿ. ಸೊ ಈ ವರ್ಷ ಏನೂ ತೊಗೊಂಡಿಲ್ಲ. ಈ 2026 ಏನೂ ತೊಗೊಳ್ಳಿಲ್ಲ. ಇದೆಲ್ಲ ಹಳೆದೆಯ. ನಾನು ಎಲ್ಲೂ ಹಾಕ್ಕೊಂಡು ಹೋಗಲ್ಲ, ಅದಕ್ಕೆ ಎಲ್ಲ ಹೊಸದಾಗೆ ಕಾಣುತ್ತೆ. ಸೊ ಇದೆರಡು ಒಂದು ಜೋಡಿ, ಇದು ಎರಡನೇದು. ಇದು ಒಂದು ಪೀಸ್ ಸಿಂಗಲ್. ಈ ಥರದ್ದು ಸ್ಟೈಲಲ್ಲಿ ನನ್ನ ಹತ್ರ ಒಂದು 5-6 ಪೀಸ್ ಇದ್ದಾವೆ. ಇದು ಅದರಲ್ಲಿ ಹೊಸದು. ಇದೇ ಥರ ಸೇಮ್ 5-6 ಪೀಸನ್ನು ಒಟ್ಟಿಗೆ ಹಾಕ್ಬೋದು. ಒಂದೇ ಡಿಸೈನಿಂದು, ಒಂದೇ ಥರದ್ದು, ಒಂದೇ ಕಲರಿಂದು ಮ್ಯಾಚ್ ಆಗಿದೆ. ಅದು ಸ್ವಲ್ಪ ಒಂದು ಲಾಂಗು, ಒಂದು ಸ್ಮಾಲು, ಹೀಗೆ ಸಣ್ಣ ಸಣ್ಣ ಬೇರೆ ಬೇರೆ ಡಿಸೈನಲ್ಲಿ ಉಂಟು ಅಷ್ಟೇ. ಸೊ ಇದು ಮೂರನೇದು ಸ್ಟೋನಿಂದು. ನಂಗೆ ತುಂಬ ಇಷ್ಟ ಆಗುತ್ತೆ. ವೆರಿ ಸಿಂಪಲ್ ಒನ್, ಯಾವುದ್ರ ಮೇಲೆ ಬೇಕಾದ್ರೆ ಹಾಕ್ಬೋದು. ಇದು ನಾಲ್ಕನೇದು ರೆಡ್ ಸ್ಟೋನಿಂದು. ರೆಡ್ ಸೀರೆ ಮೇಲೆ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ. ನಾನು ಒಂದೇ ಸಲ ಹಾಕಿದ್ದೀನಿ. ಇದನ್ನು ತಂದಾಗಿತ್ತು, ಒಂದು ಸಲ ಹಾಕಿದ್ದೀನಿ. ಅರೌಂಡ್ 300-400 ಇರ್ಬೋದು. ಇದರಲ್ಲಿ ಇದೆ ಸ್ವಲ್ಪ ಕಾಸ್ಟ್ಲಿ. ನಂಗೆ ತುಂಬಾ ಇಷ್ಟ. ನಾನು ಹೇಳ್ದಂಗೆ ಜ್ಯುವೆಲ್ಲರೀಸ್ ಅದನ್ನು ಮ್ಯಾಚ್ ಮಾಡೋದು ಕೂಡ ಅಷ್ಟೇ ಇಷ್ಟ ಆಗುತ್ತೆ ಹಾಕ್ಕೊಳ್ಳಿಕ್ಕೆ. ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ. ಮತ್ತು ಆಲ್ಮೋಸ್ಟ್ ರೆಡ್ ಕಲರ್ಸ್ದೇ ಜಾಸ್ತಿ ಇರುತ್ತೆ. ಅದು ಕಾಮನ್ ಕಲರ್ ಅಂತ ಅದನ್ನೇ ತೊಗೊಂಡಿರ್ತೀನಿ. ರೆಡ್ ವೈಟ್ ಕಾಂಬಿನೇಷನ್. ಇದು 5ನೇದು. ಇದು ತುಂಬ ಹಳೇದು. ಅದು ನೋಡೋಕ್ಕೆ ಹಂಗೆ ಕಾಣೋಕ್ಕೆ ರೀಸನ್ ಏನು ಅಂದರೆ, ನಾನು ಹಾಕೋದಿಲ್ಲ, ಭಾಳ ಕಮ್ಮಿ ಯೂಸ್ ಮಾಡೋದು. ಮತ್ತು ಚೆನ್ನಾಗಿಟ್ಟಿರ್ತೀನಿ. ಜ್ಯುವೆಲ್ಲರಿ ಚೆಂದ ಇಟ್ಟಿರೋದು, ಚಲೋ ಇಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಇದು ಇಷ್ಟೇ ಚೆನ್ನಾಗಿ ಹೇಗಿರುತ್ತೋ ಹಾಗೆ ಇಟ್ಟಿರ್ತೀನಿ. ಅದಕ್ಕೋಸ್ಕರ ಹಾಗೆ ಕಾಣಿಸೋದು. ಇದು ಕೂಡ ಅಷ್ಟೇ. 5 ವರ್ಷ ಹಿಂದಿಂದು ಕಾಣುತ್ತಿದ್ದು. 5 ವರ್ಷ ಹಿಂದಿಂದ ಇರ್ಬೋದು. ಇಲ್ಲೂ ಕೂಡ ಒಂದು ಸ್ಟೋನ್ ಕೂಡ ಹೋಗದೆ, ಒಂದು ಮಣಿ ಕೂಡ ಕಿತ್ತೋಗದೆ ಹಾಗೆ ಇಟ್ಟಿದ್ದೀನಿ. ಇದು ಇನ್ನೊಂದು ಜೋಡಿ ಕಿವಿದು ಕಾಣ್ತಾ ಇದೆ ಅಲ್ಲ, ಅದು ಆ್ಯಕ್ಚುಲಿ ಅದಕ್ಕೆ ಬಂದಿದ್ದಲ್ಲ, ಬೇರೆದ್ದು. ಇದಕ್ಕೆ ಮ್ಯಾಚ್ ಮಾಡಿದ್ದೀನಿ ಅಷ್ಟೇ. ಸೊ ಇದಕ್ಕೆ ಬಂದಿದ್ದು ಕೂಡ ಓಕೆ, ಚೆಂದ ಕಾಣುತ್ತೆ. ಬಟ್ ಆ ಬಟನ್ಸ್ ಇದಾವಲ್ಲ, ಅದು ಇನ್ನೂ ಬೆಟರ್ ಕಾಣುತ್ತೆ. ಸೊ ಇದು 6ನೇದು ಮೇ ಬಿ ಅಲ್ಲ. ಇದು ಚೋಕರ್ ಸೆಟ್ಟು ಲಕ್ಷ್ಮೀದು. ಒಂದು ಟ್ವಿಸ್ಟ್ ಏನು ಅಂದರೆ, ಈ ಸೆಟ್ಟಲ್ಲಿ ಇದನ್ನು ನಾನು ಇನ್ನೂವರೆಗೆ ಹಾಕೇ ಇಲ್ಲ. ಇದನ್ನು ನನ್ನ ತಂಗಿ ಒಂದು ಸಲ ಹಾಕಿದ್ಲು. ಅವಳದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಅದ್ರಲ್ಲಿ ನೋಡ್ರಿ ನೆನಪಿರುತ್ತೆ. ಒಂದು 2 ವರ್ಷದ ಹಿಂದೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವಳು ಹಾಕಿದ್ಲು ಅಷ್ಟೇ. ನಾನು ಇನ್ನೂವರೆಗೆ ಇದನ್ನು ಹಾಕೇ ಇಲ್ಲ. ನಂದಿದ್ದು ಹಾಗೇ ಉಂಟು. ತೊಗೊಳ್ಳೋದಿನ ತೊಗೊಳ್ತೀನಿ, ಚೆಂದ ಕಾಣುತ್ತೆ ಅಂತ. ಆಮೇಲೆ ನಂಗೆ ಸೆಕೆ ಆಗುತ್ತೆ, ಚುಚ್ಚುತ್ತೆ, ಹಾಗೆ ಹೀಗೆ ಅಂತ ನೆವ ಹೇಳ್ಕೊಂಡು ಹಾಕೋದೇ ಇಲ್ಲ. ಸುಮ್ಮನೆ ಕಲೆಕ್ಟ್ ಮಾಡಿಡೋದು ಒಂದೇ ಗೊತ್ತು ಅನಿಸ್ತದೆ. ನನಗೂ ಹಾಗೆ ಅನ್ನಿಸ್ತದೆ, ನನಗೆ ಯಾಕೆ ಈ ಥರ ಹುಚ್ಚು ಅಂತ. ಬಟ್ ಇದನ್ನು ಬ್ಲೌಸಿಗೆ ಹಚ್ಚಿ ರೀಸೈಕಲ್ ಮಾಡಬೇಕು ಅಂತ ಇದೆ. ಇದು ಈ ಸೆಟ್ಟನ್ನು ಮಾತ್ರ. ಇದು ಒಂದು ಟ್ರೆಂಡ್ ಬಂದಿದೆ. ಬ್ಲೌಸಿಗೆ ಹಿಂದ್ಗಡೆ ಶೋಗೆ ಹಾಕ್ತಾರೆ, ಬ್ಲೌಸು ಬ್ಯಾಕ್ ಸ್ಟೈಲಿಂಗಿಗೆ. ಸೊ ಅಲ್ಲಿ ಹಾಕಬೇಕು ಅಂತ ಹಾಗೆ ಇಟ್ಟಿದ್ದೆ. ಸೊ ನೆಕ್ಸ್ಟ್ ಒನ್ನು 7ನೇದು ಮೇ ಬಿ. ಇದು ಅಷ್ಟೇ. 2 ಸೆಟ್ ತರಿಸಿದ್ದೆ ನಾನಿದು. ಒಂದು ಸಲ ಹಾಕಿದ್ದೀನಿ ಅಷ್ಟೇ. ಅದು ಕೂಡ ಅವತ್ತಿನ ದಿನ ಮಧ್ಯಾಹ್ನನೇ ತಂದಿದ್ದು. ಅರೌಂಡ್ 300-200 ಒಳಗೆ ಇರ್ಬೋದು. ಜಾಸ್ತಿ ಕಾಸ್ಟ್ಲಿ ನಾನು ತೊಗೊಳ್ಳಲ್ಲ. ಇದ್ದಿದ್ರೆಲ್ಲ ಕಡಿಮೆದು ಚೆಂದ ಕಾಣುವಂಥದ್ದು ತೊಗೊಳ್ತೀನಿ. ಪ್ರೈಸ್ ಜಾಸ್ತಿ ಇರೋ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ನಾನು ಹಾಕೋದಿಲ್ಲ. ಹಾಕಿದರೆ ಪ್ರೈಸ್ ಜಾಸ್ತಿ ಇರೋ ತೊಗೊಂಡ್ರೆ ಬೇರೆದಲ್ಲ. ಇದು ಅಂತೂ ಮಿನಿಮಮ್ 6 ವರ್ಷ ಹಳೇದು, 6-7 ವರ್ಷ ಹಳೇದಿದು. ಅಷ್ಟು ಆವಾಗ ಟ್ರೆಂಡಿಂಗಲ್ಲಿತ್ತು. ಈಗಿಲ್ಲ ಇದು ಟ್ರೆಂಡಿಂಗು. ಬಟ್ ಸ್ಟಿಲ್ ನಾನು ಯಾವುದಕ್ಕಾದ್ರೆ ಯೂಸ್ ಆಗ್ತದೆ, DIYಗೆಲ್ಲ ಯೂಸ್ ಆಗ್ತದೆ ಅಂತ ಹಾಗೆ ಇಟ್ಟಿದ್ದೀನಿ. ಮತ್ತೊಂದು ಟ್ವಿಸ್ಟ್ ಏನು ಅಂದರೆ, ನಾನು ಇಲ್ಲಿ ವಿಡಿಯೋ ಮಾಡಿ ಹಾಕಿರೋದು ಓನ್ಲಿ 5% ಅಷ್ಟೇ. ನನ್ನ ಹತ್ರ ಇನ್ನೂ 95% ಹಾಗೆ ಉಂಟು. ಹಾಕ್ತಾ ಉಳಿದ್ರೆ ಇದು ಲೆಂತ್ ಪ್ರಾಬ್ಲಮ್ ಆಗ್ತದೆ, ಜಾಸ್ತಿ ಆಗ್ತದೆ ಅಂತ ಹೇಳಿ ಜಸ್ಟ್ ಹೀಗೆ ನನ್ನ ಕೈಗೆ ಸಿಕ್ಕಿದ್ದು ಮನೇಲಿ ನನ್ನ ಕೈಗೊಂದು ಮುದ್ದಾಮ ಎತ್ತಿಡ್ತೀನಲ್ಲ, ಅದನ್ನು ಮಾತ್ರ ಹಾಕಿದ್ದೀನಿ. ಸೊ ಇದು 8ನೇದು ಮೇ ಬಿ. ಹೌದು, 8ನೇದು. ಸೊ ಇದು ಬೆಂಗಳೂರು ಹೋದಾಗ ತೊಗೊಂಡಿದ್ದು. ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಬೆಂಗಳೂರು ಹೋದಾಗ ತೊಗೊಂಡಿದ್ದು. ಅಲ್ಲಿ ಇದರಲ್ಲಿ ಒಂದು ಸ್ಟೋನ್ ಹೋಗಿದೆ, ಸರಿಯಾಗಿ ನೋಡ್ರೆ ಕಾಣುತ್ತೆ.
ಒಂದು ಸ್ಟೋನ್ ಹೋಗ್ಬಿಟ್ಟಿತ್ತು. ನಂಗೆ ಭಾಳ ಬೇಜಾರಾಗಿತ್ತು. 250 ರುಪೀಸ್ ಇದೆ ಬೆಂಗಳೂರಲ್ಲಿ ಆವಾಗ ತೊಗೊಂಡಾಗ. ಈಗ ಮೊನ್ನೆ ಜಾತ್ರೆ ಮುಗೀತು ಶಿರ್ಸಿಲಿ, ಇಲ್ಲಿ ಬಂದಿತ್ತು 300 ರುಪೀಸ್ ಇದೆ ಈಗ. ಸೊ ಚೆಂದ ಕಾಣುತ್ತೆ ಹಾಕ್ಕೊಂಡ್ರೆ, ವೈಟ್ ಇದ್ದವ್ರು ಹಾಕಿದ್ರೆ ಇನ್ನೂ ಚೆಂದ ಕಾಣುತ್ತೆ. ಸೊ ಆಗಲೇ ಹೇಳ್ದಂಗೆ 5% ಅಷ್ಟೇ ನೆಕ್ ಪೀಸ್ಗಳನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ಚಾನ್ಸ್ ಸಿಕ್ಕರೆ ನನಗೆ ವೀಡಿಯೋ ಮಾಡೋ ಮನ್ಸು ಬಂದರೆ ನಾನು ಮತ್ತೆ ಕಂಟಿನ್ಯೂ ಹಾಕ್ತೀನಿ. ಸೊ ಇಷ್ಟ ಆಗಿತ್ತು ನನ್ನ ಸಣ್ಣ ಜ್ಯುವೆಲರಿ ವ್ಲಾಗ್, ಸಣ್ಣ ಪ್ರಿವ್ಯೂ ಅಂತ ಹೇಳ್ಬೋದು. ಮತ್ತು ಕಂಟಿನ್ಯೂ ಹಾಕ್ತೀನಿ. ನಾನು ಪಾರ್ಟ್ 2 ಜ್ಯುವೆಲರಿ ವ್ಲಾಗ್ಗಳ ಬಗ್ಗೆ ಪಾರ್ಟ್ 2 ಹಾಕ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಬಾಯ್ ಗಾಯ್ಸ್, ಟೇಕ್ ಕೇರ್.